ದೇವೇಗೌಡರು ಹೇಳಿದ್ದಾರೆ ಸರ್, ನೀರಾವರಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡೋಕೆ ಸಿದ್ಧ ಇದ್ದೇನೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕೂಡ ನನ್ನ ಜೊತೆ ಬರಲಿ ಅನ್ನೋ ಮಾತು. ಖಂಡಿತ ನಾವು ರಾಜ್ಯದ ಹಿತಕ್ಕೆ, ನೆಲದ ಹಿತಕ್ಕೆ ರೆಡಿ ಇದ್ದೀವಿ. ಒಂದ್ ದಿನದಲ್ಲೇ ಸೈನ್ ಹಾಕ್ಸ್ತೀವಿ ಅಂತ ಹೇಳಿದ್ರು, ಸೈನ್ ಹಾಕ್ಸ್ತೀವಿ. ಮಾದಾಯಿ ವಿಚಾರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾನೇ ಹೋಗಿ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಖಂಡಿತ ಅವ್ರ ಹೋರಾಟಕ್ಕೆ ಅವ್ರದೆಲ್ಲ ಹೋರಾಟ, ಇದು ರಾಜ್ಯದ ಹೋರಾಟ. ಅವರೇನು ಅಧಿಕಾರದಲ್ಲಿ ಇದ್ದಾರೆ, ನಾವು ಹೋರಾಟ ಮಾಡಬೇಕು, ಜನ ಹೋರಾಟ ಮಾಡಬೇಕು. ನಾವು ಯಾವ್ದು ರಾಜಕಾರಣ ಬೆಳೆಸಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡಿ ಅವ್ರಿಗೆ ರೂಢಿ ಇರ್ಬೋದಷ್ಟೇ. ನಾವು ರಾಜಕಾರಣ ಮಾಡಕ್ ಹೋಗುದಿಲ್ಲ, ರಾಜಕಾರಣದ ಮಾತು ಆಡಕ್ ಹೋಗುದಿಲ್ಲ, ರಾಜಕಾರಣದ ಮಾತು ಅವಶ್ಯಕತೆ ಇಲ್ಲ. ನಾವು ಅವ್ರಕ್ಕಿನ್ನ ಎಷ್ಟು ಮಾಡಿದಾರೋ ನಮ್ಮ ಕೈಯಲ್ಲಿದ್ದಂತ ಅವಕಾಶದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹೋರಾಟ ಮಾಡ್ಕೊಂಡು ಬಂದಿದ್ದೆ, ಹೆಜ್ಜೆ ಹಾಕಿದ್ದೇವೆ, ದುಡಿದಿದ್ದೇವೆ. ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ದೇವೆ. ಆದ್ರೂ ಚಿಂತೆ ಇಲ್ಲ ನಮಗೆ. ಅದನ್ನೆಲ್ಲ ನಾವು ಮರೆತು ರಾಜ್ಯದ ಹಿತಕ್ಕೆ ಮೇಕೆದಾಟು ವಿಚಾರ ಇರ್ಬೋದು, ಮಾದಾಯಿ ವಿಚಾರ ಇರ್ಬೋದು, ಅಪ್ಪರ್ ಭದ್ರಾ ವಿಚಾರ ಇರ್ಬೋದು. ಅವರು ಪ್ರೈಮರಿ ಒಂದಿನೂ ಅವ್ರು ಮಾತಾಡೋರು ಡೆಲ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ನೀವು ಇದರಲ್ಲಿ ಬಜೆಟ್ ಅಲ್ಲಿ ಹೇಳಿದ್ರಲ್ಲ 5,400 ಕೋಟಿ ಕೊಡ್ತೀನಿ ಅಂತ, ಕೊಡಿ ಅಂತ ಒಂದಿನೂ ಹೇಳಿಲ್ವಲ್ಲ. ನಾನು ಕುಮಾರಸ್ವಾಮಿ ಅವ್ರ ಹತ್ರ, ಇವು ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗಳ ಹತ್ರ, ಇವ್ರ ಹತ್ರ, ದೇವೇಗೌಡರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಎಂಪಿಗಳ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರೆಲ್ಲ ಒಕ್ಕೂರ್ಲಿಂದ ಪಾರ್ಲಿಮೆಂಟ್ ಅಲ್ಲಿ ಒಂದು ಧ್ವನಿಯಾಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಹಿತ ಕಾಯ್ತಾರೆ. 5,400 ಕೋಟಿ ನುಡಿದು ಮುನ್ನಂತೆ ಏನು ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು ಅದನ್ನ ಕೊಡಿಸ್ತಾರೆ ಅಂತಾರು ನಾನು ತಿಳ್ಕೊಂಡಿದ್ದೆ. ಅದರಲ್ಲಿ ವಿಫಲ ಆಗಿದ್ದಾರೆ. ಈಗ ಅಷ್ಟು ಮಾಡಿ ಫಸ್ಟ್, ಆಮೇಲೆ ಮಿಕ್ಕಿದ ವಿಚಾರ. ಕಾವೇರಿ ಗೋದಾವರಿ ಜೋಡಿಸಿ ಅನ್ನುವಂಥದ್ದನ್ನೆಲ್ಲ ಬಹಳ ಸಂತೋಷ. ಕಾವೇರಿ ಗೋದಾವರಿ ಎಲ್ಲ ತರಲಿ, ಪ್ರಾಜೆಕ್ಟ್ ನ ತೆಗೆದುಕೊಂಡು ಬರ್ಲಿ. ಏನ್ ಬೇಕು ಹೇಳಿ, ನಮ್ಮಿಂದ ಸಪೋರ್ಟ್ ಬೇಕು. ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ. ಅಲ್ಲ, ಬೆಂಗಳೂರು ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾರೆ ಸರ್. ಮೇಕೆದಾಟ ಆದ್ರೆ ಅದಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ನೀರಿಗೆ ಏನ್ ಬೇಕು ಮಾಡ್ತಾ ಇದಾರೆ. ಈಗಾಗಲೇ ಅವ್ರ ಪಾರ್ಟಿಯವ್ರ ಕೈಲೇ ದ್ವಂದ್ವ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಡಿಸಿ ತಮ್ಮಣ್ಣ ಅವ್ರಿಗಿನ್ನ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಎಷ್ಟು ಎವಾಪರೇಷನ್ ಲಾಸ್ ಆಗ್ತದೆ, ಎಲ್ಲಿಂದ ನೀರು ಹೋಗ್ತಾ ಇದೆ ಅಂತ. ಒಂದು DPR ರಿಪೋರ್ಟ್ ಮಾಡಿದಾರೆ ಅಷ್ಟೇ. ಇನ್ನ ನಾವೇನ್ ತೀರ್ಮಾನ ತೆಗೆದುಕೊಂಡಿಲ್ಲ. ಬೆಂಗಳೂರು ನೀರಿಗೆ ನಾನು ಬಂದ ತಕ್ಷಣ RTMC ನ ಹುಡುಕಿ ಇದನ್ನ ಸ್ಟೋರೇಜ್ ಏನ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ನಾನು ಮಾಡಿದ್ದೀನಿ. ಮುಂದಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಮಾಡ್ತೀವಿ. ಮುಂದಿನ ಚುನಾವಣೆಗೆ ಸರ್ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸರ್ ಮುಂದಿನ ಚುನಾವಣೆಗೆ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರು ಅನಿವಾರ್ಯ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲಾ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನ್ ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ನೆ ಹಾರ ಆಗಬಾರ್ದು ಅಂತ ನಾನು ಎಲ್ಲ ನನ್ನ ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.